ನಮಸ್ಕಾರ, ನಾನು ನಿಮ್ಮ ಲಕ್ಕೇಶ್ ಯಶ್. ಯೂಟ್ಯೂಬಲ್ಲಿ ನೀವು ಯೂಟ್ಯೂಬರ್ ಆಗಿ ನಿಂತ್ಕೋಬೇಕು ಅಂತಂದರೆ ಒಂದು ಕಡೆ ಕಂಟೆಂಟ್ ಬೇಕು, ಇನ್ನೊಂದು ಕಡೆ ನಾನು ಹೇಳುವಂಥ 2 ಪಾಯಿಂಟ್ನ ನೀವು ಫಾಲೋ ಮಾಡಬೇಕು. ಸೊ ಒಂದು ಕಡೆ ನೀವು ಕಂಟೆಂಟ್ ಇಲ್ಲದೇನೂ ಕೂಡ ಯೂಟ್ಯೂಬರ್ ಆಗಿ ನಿಂತ್ಕೊಬಿಡ್ಬೋದು ಇಲ್ಲಿ, ಆಯಿತಾ. ಸೊ ಅದನ್ನು ಕೂಡ ಹೇಳ್ತೀನಿ, ಯಾರು ಕೂಡ ಕಂಟೆಂಟ್ ಇಲ್ಲದೇ ಯೂಟ್ಯೂಬರ್ ಆಗಿ ನಿಂತ್ಕೋಬೇಡಿ. ಸೊ ಕಂಟೆಂಟ್ನು ಇಟ್ಕೊಂಡು ಯೂಟ್ಯೂಬರ್ ಆಗಿ ನಿಂತ್ಕೊಳ್ಳಿ, ಆವಾಗ ನಿಮಗೆ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಓಕೆ, ಸೊ ಇವಾಗ ಯೂಟ್ಯೂಬಲ್ಲಿ ನೀವು ಯೂಟ್ಯೂಬರ್ ಆಗೋದಕ್ಕೆ ಏನು 2 ಪಾಯಿಂಟ್ಸ್ಗಳು ಏನು ಫಾಲೋ ಮಾಡಬೇಕು ಅಂತ ನಾನು ಇವಾಗ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆ ವಿಡಿಯೋ ಸರ ದಯವಿಟ್ಟು ಇವಾಗಲೂ ಒಂದು ಲೈಕ್ನ ಮಾಡಿ. ಓಕೆ, ಬನ್ನಿ ಇವತ್ತಿನ ಬಿಡೋಣ, ಶುರು ಮಾಡೋಣ. ಓಕೆ ಗೈಸ್, 2 ಪಾಯಿಂಟ್ ಅಂತ ಹೇಳಿದೆ. ಮೊದಲನೇ ಪಾಯಿಂಟ್, ಮೂರು ಪಾಯಿಂಟಲ್ಲಿ 1 ಪಾಯಿಂಟ್ ಕಂಟೆಂಟ್ ಹೇಳ್ಬಿಟ್ಟಿದ್ದೀನಿ, ಅದ್ರ ಬಗ್ಗೆ ನಾನು ಕೊನೆಯಲ್ಲಿ ಮಾತಾಡ್ತೀನಿ. ಮೇಯ್ನ್ 2 ಪಾಯಿಂಟ್ಗಳು. ಸೊ 2 ಪಾಯಿಂಟ್ ಅಂತಂದರೆ, ಸೊ ಮೊದಲನೇದು ಎಕ್ಸೈಟಿಂಗ್ ಲೆವೆಲ್ ಇರಬೇಕು ನಿಮಗೆ, ಆಯಿತಾ. ಯೂಟ್ಯೂಬಲ್ಲಿ ನೀವು ವೀಡಿಯೋಸ್ಗಳನ್ನ ಮಾಡ್ತೀರಾ, ಯೂಟ್ಯೂಬರ್ ಆಗಿದ್ದೀರಾ ಅಂತಂದರೆ ನಿಮಗೆ ಒಂದು ಏನೋ ಒಂದು ಖುಷಿ ಇರಬೇಕು, ಆಯಿತಾ. ನಾನು ಹಿಂಗೆ ಮಾಡ್ತಾಯಿದ್ದೀನಿ, ಹಿಂಗಾದರೆ ನಾನು ಹಿಂಗೆ ಮಾಡ್ತೀನಿ, ಈ ಥರ ಒಂದು ಎಕ್ಸೈಟಿಂಗ್ ಲೆವೆಲ್ ಇರಬೇಕು, ಏನೋ ಒಂಥರ ಖುಷಿ ಇರಬೇಕು. ನೀವು ಒಂದು ಚಾನಲ್ ಕ್ರಿಯೇಟ್ ಮಾಡಿದ್ದೀರಾ ಅಂತಂದರೆ ಹೆಂಗೆ ಅಂತಂದರೆ, ಇವಾಗ 0 ಎಲ್ಲ ಶುರು ಮಾಡೋ 0ಇಂದ 100 ಸಬ್ಸ್ಕ್ರೈಬರ್ಸ್ ಆಯಿತು ಅಂತ ಅಂದ್ಕೊಳ್ಳಿ. ಸೊ ಎಂಜಾಯ್ ಮಾಡಿ, ಆ ಮೂಮೆಂಟ್ ಎಂಜಾಯ್ ಮಾಡಿ, ಫೀಲ್ ಮಾಡಿ. ಓಕೆ, ಸೊ ನೀವು ಎಂಜಾಯ್ ಮಾಡಿ, ಮೂಮೆಂಟ್ ಎಂಜಾಯ್ ಮಾಡಿ, ಫೀಲ್ ಮಾಡಿ ಅಂತಂದರೆ ನೀವು ಕೇಕ್ನ ತಂದು ಕಟ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ಆಯಿತಾ. ನಾನು ಮಾಡಿದ್ದೀನಿ, ನಾನು ಫಸ್ಟ್ ಪೇಮೆಂಟ್ಗೂ ಮಾಡಿದ್ದೀನಿ, 100Kಗೂ ಮಾಡಿದ್ದೀನಿ. ಈ ಥರ ಹಲವಾರು ಸೆಲೆಬ್ರೇಷನ್ ಅಂತ ಬಂದಾಗ ಕೇಕ್ನೇ ಕಟ್ ಮಾಡಿರೋದು. ಸೊ ಹಂಗನ್ಬಿಟ್ಟು ನೀವು ಕೇಕ್ನೇ ಕಟ್ ಮಾಡಿ ಅಂತ ನಾನು ನಿಮ್ಗೆ ಸಜೆಸ್ಟ್ ಮಾಡಲ್ಲ, ಹೇಳಿದ್ದು ಆ ಮೂಮೆಂಟ್ನ ಎಂಜಾಯ್ ಮಾಡಿ ಅಂತ. ಏನು ಕೇಕ್ ತಂದು ಕಟ್ ಮಾಡಿಬಿಟ್ರೆ ಏನಾಗ್ಬಿಡುತ್ತೆ, ಏನು 1 kg ಎಷ್ಟಾಗ್ಬಿಡುತ್ತೆ, ಏನು 300 ರೂಪಾಯಿ ಆಗ್ಬಿಡುತ್ತೆ, ಏನು ಊರಿಗೆಲ್ಲ ಹಂಚು ದುಡ್ಡು ಖರ್ಚು ಮಾಡಿಬಿಡ್ತೀವ, ಏನಿಲ್ಲ. ಸೊ ಒಂದು ಕೇಕ್ ತಂದು ನಾನು ಎಂಜಾಯ್ ಮಾಡ್ತೀನಿ, ನನಗೆ ಅನ್ನಿಸಿದ್ರೆ ನಾನು ಮಾಡಿಬಿಡ್ತೀನಿ ಅಷ್ಟೇ. ಸೊ ನೀವು ಕೂಡ ಅದೇ ಥರ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಮಾಡಿ, ಆಯಿತಾ. 100 ಸಬ್ಸ್ಕ್ರೈಬರ್ಸ್ ಆಯಿತಾ, ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕ್ಬೇಕಾ ಹಾಕಿ, ವಾಟ್ಸಪ್ ಸ್ಟೇಟಸ್ ಹಾಕ್ಬೇಕಾ ಹಾಕಿ, ಎಂಜಾಯ್ ಮಾಡಿ. ನೋಡೋರು 1000 ಅನ್ಕೊಳ್ಳಿ. ಓಕೆ, ಇವ್ನು ಯಾರು ಗುರು 100 ಸಬ್ಸ್ಕ್ರೈಬರ್ಸ್ಗೆ ಸ್ಟೇಟಸ್ ಹಾಕೋಬಿಟ್ಟು ಏನು ದೊಡ್ಡ ಅಚೀವ್ಮೆಂಟ್ ಅನ್ಕೊಳ್ಳಿ ಬಿಡು, ಅದು ಅವ್ರ ಲೈಫು ನಮ್ಮ ಲೈಫು, ಆಯಿತಾ. ಸೊ ಈ ಒಂದು ಇದನ್ನು ನೀವು ಅಳವಡಿಸ್ಕೋಬೇಕು, ಆಯಿತಾ. ಇದನ್ನು ಅಳವಡಿಸ್ಕೊ, ಇದನ್ನು ಬರಲಿಲ್ಲ ಬಾಯಿಗೆ ಏನೋ ಬರೋಡು ಬಿಟ್ಟಾಕಿ, ಆಯಿತಾ. ಸೊ ಅದರಿಂದ ಎಂಜಾಯ್ ಮಾಡಿ, ಎಕ್ಸೈಟಿಂಗ್ ಲೆವೆಲ್ ಇರಬೇಕು. ನೀವು ಒಂದೊಂದು ಎಕ್ಸೈಟ್ಮೆಂಟ್ನು ಕೂಡ ನೀವು ಕಂಪ್ಲೀಟ್ ಮಾಡ್ತಾ ಹೋಗ್ತಿದ್ದಂಗೆ ಸೊ ನಿಮ್ಗೊಂದು ಜವಾಬ್ದಾರಿ ಬರೋದಕ್ಕೆ ಶುರು ಆಗುತ್ತೆ. ಓಕೆ, ಇವಾಗ ನಾನು ಎಕ್ಸಾಂಪಲ್ 1000 ಕೇಕ್ ಕಟ್ ಮಾಡಿದೆ ಅಂತ ಅಂದ್ಕೊಳ್ಳಿ. ಕೇಕ್ ಕಟ್ ಮಾಡಿದಾಗ ನಂದು ಒಂದಷ್ಟು ಜನ 2000 ನೋಡಿರ್ತಾರೆ ಅಂತ ಅಂದ್ಕೊಳ್ಳಿ. 2000 ನೋಡಿದಾಗ ಏನಾಗುತ್ತೆ, ನನಗೆ ನೆಕ್ಸ್ಟ್ ಅನಿಸುತ್ತೆ ನನಗೆ, ತಡಿಯಪ್ಪ 1000ಕ್ಕೆ ನಾನು ಕೇಕ್ ತಂದೆಲ್ಲ ಕಟ್ ಮಾಡಿಬಿಟ್ಟೆಲ್ಲ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ, ನಾನು ಯೂಟ್ಯೂಬ್ ನಿಲ್ಲಿಸಬಾರ್ದು, ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಮಾಡಬೇಕು. ಸೊ ಈ ಥರ ಅನ್ಸೋದಕ್ಕೆ ಶುರು ಆಗುತ್ತೆ. ನೀವು ಏನು ಮಾಡಿಲ್ಲ ಅಂತಂದರೆ 1000ಕ್ಕೆ ಏನು ಮಾಡಿಲ್ಲ, ಸುಮ್ಮನೆ ಆರಾಮಾಗಿದ್ರಿ ಅಂತಂದರೆ ಏನು ಅನ್ಸಲ್ಲ, ಆಯಿತಾ. ಚಾನಲ್ ಹೋದ್ರೂ ಹೋಗ್ಲಿ ಬಿಡುಗರು, ಅಯ್ಯೋ ವೀಡಿಯೋನ ನಾಳೆ ಅಪ್ಲೋಡ್ ಮಾಡ್ಕೊಂಬ ಬಿಡುಗರು, ಈ ಥರ ಮನಸ್ಥಿತಿ ಬಂದ್ಬಿಡುತ್ತೆ. ಅದೇ ನೀವು ಏನಾದರೂ ಮಾಡಿದ್ದಾಗ ಹಂಗನ್ಸಲ್ಲ, ಆಯಿತಾ. ಇದನ್ನು ನೀವು ಫೋಕಸ್ ಮಾಡಬೇಕು. ನಾನು ಹೇಳೋ ಮಾತುಗಳು ಸುಮ್ಮನೆ ಏನೋ ಬೇಕಾಬಿಟ್ಟಿ ಇರ್ಬೋದು, ಬಟ್ ತುಂಬ ಇಂಪ್ಯಾಕ್ಟ್ ಮಾಡುತ್ತೆ, ಆಯಿತಾ. ಸೊ ನನಗಂತೂ ಸಿಕ್ಕಾಬಟ್ಟೆ ಇಂಪ್ಯಾಕ್ಟ್ ಮಾಡಿದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಒಂದೊಂದು ಮೆಟ್ಲಲ್ಲೂ ಕೂಡ ನಾನು ಎಂಜಾಯ್ ಮಾಡ್ತಾ ಬಂದಿದ್ದೀನಿ. ಯಾಕೆ ಅಂತಂದರೆ ಎಂಜಾಯ್ ಮಾಡಿದಾಗ ನಮಗೆ ಒಂದು ಜವಾಬ್ದಾರಿ ಬರುತ್ತೆ. ಓಕೆ, ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಇದನ್ನು ನಾನು ಮೇಯ್ನಾಗಿ ಹೇಳೋಕ್ಕೆ ಬಂದೆ. ಇದು ಮೊದಲನೇ ಪಾಯಿಂಟ್, ಎಕ್ಸೈಟ್ಮೆಂಟ್ ಲೆವೆಲ್ ಇರಲಿ ನಿಮಗೆ ಯೂಟ್ಯೂಬರ್ ಆಗಬೇಕು ಅಂತಂದರೆ. ಸೊ ಇನ್ನು 2ನೇದು ಮೋಟಿವೇಟ್ ಆಗ್ತಾ ಇರ್ಬೇಕು ನೀವು, ಆಯಿತಾ. ಸೊ ಇವಾಗ ಹೆಂಗೆ ಅಂತಂದರೆ ಮನುಷ್ಯನ ಗುಣ, ನಾನು ಯಾರ ಹತ್ರ ನೋಡಿ ಏನೂ ಕಲಿಯೋದು ಏನೂ ಇಲ್ಲ. ಸೊ ನಮ್ಮದೇ ಲೈಫು, ನಮ್ಮದೇ ಜೀವನ, ನಾವು ಹೆಂಗೋ ಮಾಡ್ಕೋತೀವಿ, ಆಯಿತಾ. ನಮ್ಗೆ ಯಾರು ಸಜೆಷನ್ಸು ಬೇಕಾಗಿಲ್ಲ. ಈ ಥರ ಲೈಫು ಹಲವಾರು ಮೈಂಡ್ಗಳದ್ದು ಎಲ್ಲರದ್ದು ಕೂಡ ಇದೇ ಥರ ಒಂದು ಯೋಚನೆ ಇರುತ್ತೆ. ಸೊ ಆದ್ದರಿಂದ ಆ ಒಂದು ಮನಸ್ಥಿತಿ ಇಟ್ಕೊಬೇಡಿ. ಈಗ ನಿಮ್ಗಿಂತ ಚೆನ್ನಾಗಿ ಯಾರೋ ಒಬ್ರು ಇರ್ತಾರೆ ಎದುರುಗಡೆ, ಸೊ ಅವ್ರು ಏನೋ ಹೇಳುವಂಥ ಮಾತುಗಳನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಆಯಿತಾ. ಸೊ ಅದರಲ್ಲಿ ಮೋಟಿವೇಟ್ ಆಗಬೇಕು ನೀವು, ಆಯಿತಾ. ಮೋಟಿವೇಟ್ ಆಗದ್ರೆ ಏನು ಮಾಡೋಕ್ಕಾಗಲ್ಲ. ಸೊ ನಾನು ಸ್ಟಾರ್ಟಿಂಗ್ ಡೇಸ್ ನಾನು ಹಂಗೆ ಅನ್ಕೋತಾ ಇದ್ದೆ, ಆಯಿತಾ. ನಾನು ಯಾವನಿಗೂ ಬೇರೆಯವ್ರ ಹತ್ರ ಮೋಟಿವೇಟ್ ಆಗೋದು, ಸೊ ನಾವೇ ಮೋಟಿವೇಟ್ ಆಗ್ತೀವಿ, ನಾವು ಕಷ್ಟಪಟ್ಟಿರೋ ಲೈಫಲ್ಲಿ ಅಂತ ಅನ್ನಿಸ್ತಿತ್ತು. ಬಟ್ ನಮ್ಗಿಂತ ಜಾಸ್ತಿ ಕಷ್ಟಪಟ್ಟಿರೋರು ಇರ್ತಾರೆ, ಆಯಿತಾ. ಆ ಥರ ನೀವು ಅವರ ಒಂದು ಮಾತುಗಳನ್ನ ರಿಸೀವ್ ಮಾಡ್ಕೊಂಡು ನೀವು ಮೋಟಿವೇಟ್ ಆಗಬೇಕು. ಆ ಮೋಟಿವೇಟ್ ಆದಾಗ ಸೊ ನಿಮಗೆ ಒಂದು ಕಿಕ್ ಬರುತ್ತೆ, ಆಯಿತಾ. ಸೊ ಮಾಡಬೇಕು ಗುರು ಅಂತ ಅನಿಸುತ್ತೆ. ಸೊ ಆದ್ದರಿಂದ ಆಲ್ಮೋಸ್ಟ್ ಅಲ್ಲಿ ಯಾರೆಲ್ಲ ಮೋಟಿವೇಟ್ ಮಾಡ್ತಾರೆ ಅಂಥವ್ರನ್ನ ಜಾಸ್ತಿ ಫಾಲೋ ಮಾಡಿ, ಲೈಫಲ್ಲಿ ಮುಂದುವರಿತೀರ ದೇವರಾಣೆಗೂ, ಆಯಿತಾ. ನೀವು ಇದರಲ್ಲೆಲ್ಲ ಈಗೋನ ತೋರಿಸ್ಬಿಟ್ರೆ, ನಾನು ಯಾರನ್ನೂ ಫಾಲೋ ಮಾಡಲ್ಲ ಅಂತ ಬಿಟ್ಬಿಟ್ರೆ ನೀವೇನೂ ಆಗೋಲ್ಲ ಮುಂದಕ್ಕೆ, ಆಯಿತಾ. ಮುಂದಕ್ಕೆ ಅಚೀವ್ಮೆಂಟೇ ಮಾಡೋಕ್ಕಾಗಲ್ಲ. ಓಕೆ, ಅಚೀವ್ಮೆಂಟ್ ಅಂತಂದರೆ ಯೂಟ್ಯೂಬರೇ ಆಗೋಕ್ಕಾಗಲ್ಲ. ಸೊ ಇದು ನನ್ನ ಕಡೆಯಿಂದ ಒಂದು ಸಜೆಷನ್ಸ್. ಆ್ಯಂಡ್ ನಿಮ್ಗೆ ಯಾರೂ ಸಿಗ್ತಾಯಿಲ್ಲ, ನಿಮ್ಗೆ ಯಾರೂ ಇಷ್ಟ ಆಯ್ತಲ್ಲ ಅಂತಂದರೆ ಅದಕ್ಕೂ ಕೂಡ ಒಂದು ದಾರಿ ಕೊಡ್ತೀನಿ ನಾನು ನಿಮಗೆ. ಈಗ ನಿಮ್ಗೆ ಯಾರೂ ಮೋಟಿವೇಟ್ ಮಾಡೋರು ಇಲ್ಲ ಬ್ರೋ ಅಂತ ನಿಮ್ಗೆ ಅನಿಸಿದ್ರೆ ಅದಕ್ಕೊಂದು ಮೋಟಿವೇಟ್ಗೆ ಒಂದು ದಾರಿ ಕೊಡ್ತೀನಿ. ಏನು ದಾರಿ ಗೊತ್ತಾ? ಸೊ ಅವಾಗ ಏನು ಮಾಡ್ತಾರೆ ಅಂತಂದರೆ ಪೋಸ್ಟ್ಗಳನ್ನ ಮಾಡ್ತಾಯಿದ್ರಿ. ಓಕೆ, ಸೊ ಇವಾಗ ನಿಮ್ಮ ಒಂದು ಚಾನಲಲ್ಲಿ ಎಕ್ಸಾಂಪಲ್ ಒಂದು 10,000 ಸಬ್ಸ್ಕ್ರೈಬರ್ಸ್ ಅಂತ ಅನ್ಕೊಳ್ಳಿ. ಓಕೆ, ಏನೋ ಒಂದು ಪೋಸ್ಟ್ ಮಾಡಿ. ಆ ಪೋಸ್ಟ್ ಮಾಡಿಬಿಟ್ಟು ನೀವು ಒಳ್ಳೆಯದಕ್ಕೂ ಆಪ್ಷನ್ ಕೊಟ್ಟಿರಬೇಕು, ಕೆಟ್ಟದಕ್ಕೂ ಆಪ್ಷನ್ ಕೊಟ್ಟಿರಬೇಕು.
ಆಯಿತಾ. ಇವಾಗ ಎಕ್ಸಾಂಪಲ್, ನಾನು ಇವಾಗ ಒಂದು ಪೋಸ್ಟ್ ಹಾಕ್ತೇನೆ ಆಯಿತಾ, ಇನ್ಸ್ಟಾಗ್ರಾಮ್ ಲೈವ್ ಬರಲ್ಲ ಒಂದು ಪೋಸ್ಟ್ ಹಾಕ್ತೆ. ಸೊ ಅದಕ್ಕೆ ಎಷ್ಟು ಜನ ವೋಟ್ ಮಾಡಿದ್ದಾರೆ, ಒಂದಷ್ಟು ಜನ ವೋಟ್ ಮಾಡಿದ್ದಾರೆ, 1,500 ಜನ ವೋಟ್ ಮಾಡಿದ್ದಾರೆ. ಸೊ ನನಗೆ ಗೊತ್ತಿತ್ತು ಆಯಿತಾ, ಎಸ್ ನೋ ಅಂತ ಕೊಟ್ಟರೆ ಆಲ್ಮೋಸ್ಟ್ ಆಲ್ ನೋಗೆ ಹೊಡಿತಾರೆ ತುಂಬ ಜನ. ಅದು ಮೈಂಡಲ್ಲಿ ಅರ್ಥ ಮಾಡ್ಕೊಳ್ಳಿ. ಸೊ ಆ ಪೋಸ್ಟ್ ಹಾಕೋದಕ್ಕಿಂತ ಹಿಂದೆ ಒಂದು ಸ್ಟೋರಿ ಇರ್ತದೆ ಆಯಿತಾ. ನನಗೆ ಗೊತ್ತು, ನಾನು ಇನ್ಸ್ಟಾಗ್ರಾಮ್ ಲೈವ್ ಬರೋದಕ್ಕೆ ಅಂತಲೇ ತಾನೇ ನಾನು ಪೋಸ್ಟ್ ಹಾಕಿದ್ದು. ಸುಮ್ಮನೆ ಹಾಕ್ಬಿಟ್ಟಾನ. ಈಗ ನಾನು ಇನ್ಸ್ಟಾಗ್ರಾಮ್ ಲೈವ್ ಬರಲ್ಲ ಅಂತಂದಿದ್ರೆ ಪೋಸ್ಟ್ ಹಾಕ್ತಿದ್ದೆ, ಕಮ್ಯುನಿಟಿ ಪೋಸ್ಟು ಹಾಕಲ್ಲ. ಸೊ ಅದರಿಂದ ಒಂದು ಸ್ಟೋರಿ ಇರುತ್ತೆ ಆಯಿತಾ, ಏನೋ ಒಂದು ಇಟ್ಕೊಂಡಿರ್ತೀನಿ ನಾನು. ಸೊ ಅದು ಏನಕ್ಕೆ ಆಗ್ತದೆ ಅಂತಂದರೆ, ತುಂಬ ದಿನಗಳ ನಂತರ ನಾನು ಹಲವಾರು ದಿನದಿಂದ ನಾನು ವೀಡಿಯೋಸ್ಗಳನ್ನ ಮಾಡೋಕ್ಕಾಗಿಲ್ಲ. ಸೊ ಇನ್ಸ್ಟಾಗ್ರಾಮಲ್ಲಿ ಲೈವ್ ಬರಲಿಲ್ಲ, ಅದರಿಂದ ಆ್ಯಕ್ಟಿವ್ ಇರಲಿಲ್ಲ. ಸೊ ಅದರಿಂದ ನಾನು ಏನು ಮಾಡಿದೆ, ಇನ್ಸ್ಟಾಗ್ರಾಮಲ್ಲಿ ಲೈವ್ ಬರಬೇಕು ಅಂತ ಅನ್ನಿಸ್ತು ಹಂಗೆ ಕೂತಿದ್ದಾಗ. ಸೊ ಬರೋಣ ಆಯಿತಾ, ಬರೋಣ, ಅದ್ರ ಜೊತೆಗೆ ಸ್ವಲ್ಪ ಮೋಟಿವೇಟ್ ಆಗಬೇಕಲ್ಲ. ಸೊ ಅದಕ್ಕೋಸ್ಕರ ಕಮ್ಯುನಿಟಿ ಪೋಸ್ಟ್ ಹಾಕ್ತೆ, ಇನ್ಸ್ಟಾಗ್ರಾಮ್ ಲೈವ್ ಬರಲ್ಲ, ಎಸ್ ಆರ್ ನೋ ಅಂತ ಕೊಟ್ಟೆ. 70% 80% ಜನ ನೋ ಅಂತ ಕೊಟ್ಟವ್ರೆ. ಸೊ ಆವಾಗ ನನಗೆ ಹೆಂಗೆ ಅನಿಸುತ್ತೆ, ಏಯ್ ಬರಬೇಕು ಗುರು ಅಂತ ಅನಿಸುತ್ತೆ. ನನ್ನ ಮೈಂಡ್ ಹಂಗೆ ಅನಿಸುತ್ತೆ. ಬೇರೆಯವ್ರ ಮೈಂಡು ಅಯ್ಯೋ ಬೇಡ ಅಂತವ್ರೆ ಅಂತ ಅಂದ್ಬಿಟ್ಟು ಬರದೇ ಇರ್ಬೋದು. ಬಟ್ ನನಗೆ ಹಂಗಲ್ಲ, 70% ಜನ ಬರಬೇಡ ಅಂತವ್ರೆ, ಬರ್ತೀನಿ ಗುರು ಅಂತ ಅನ್ಬೇಕು ಆಯಿತಾ. ಸೊ ಈ ಥರ ಪೋಸ್ಟ್ಗಳನ್ನ ಹಾಕಿ ಅವಾಗ ಏನಾದ್ರು ಡಿಫ್ರೆಂಟಾಗಿ ಟ್ರೈ ಮಾಡ್ತಾರೆ. ಸೊ ಈ ಥರನಾದ್ರು ನೀವು ಮೋಟಿವೇಟ್ ಆಗ್ಬೋದು. ಆ್ಯಂಡ್ ವೀಡಿಯೋಸ್ ಹಾಕೋದನ್ನ ಜಾಸ್ತಿ ಮಾಡಿಬಿಡಿ ಅಥವಾ ಕಮ್ಮಿ ಮಾಡಿಬಿಡಿ. ಅಲ್ಲಿ ಉಗಿಯೋರು ಇರ್ತಾರೆ ನಿನಗೆ, ಯಾಕೋ ಇಷ್ಟು ವೀಡಿಯೋಸ್ ಹಾಕ್ತೀಯಾ, ಕಮ್ಮಿ ವೀಡಿಯೋಸ್ ಹಾಕೋ ಅಂತಂತಾರೆ. ಅವಾಗ ನೀವು ಜಾಸ್ತಿ ವೀಡಿಯೋಸ್ ಹಾಕಬೇಕು. ಓಕೆ, ಸೊ ನಿಮ್ಗೆ ಯಾರೂ ಮೋಟಿವೇಟ್ ಮಾಡೋದಕ್ಕೆ ಸಿಗ್ತಾ ಇಲ್ಲ ಅಂತಂದರೆ ಈ ದಾರಿಗಳನ್ನ ಹುಡುಕೊಳ್ಳಿ. ಓಕೆ, ಸೊ ಆದ್ದರಿಂದ ಇದನ್ನು ಫಾಲೋ ಮಾಡಿ. ಸೊ ನಾನು ಯಾವುದೇ ಒಂದು ಪೋಸ್ಟ್ ಹಾಕ್ತೀನಿ ಅಂತಂದರೆ ಅದರಿಂದ ಏನೋ ಒಂದು ಇರ್ತದೆ ಆಯಿತಾ. ಸುಮ್ಮನೆ ನಾನು ಮಾಡಲ್ಲ ಅಲ್ವಾ. ನಾನೀಗ ಇನ್ಸ್ಟಾಗ್ರಾಮ್ ಲೈವ್ ಬರ್ತೀನಿ ಅಂತ ನಾನು ಸುಮ್ಮನೆ ಕಮ್ಯುನಿಟಿ ಪೋಸ್ಟ್ ಹಾಕಿದರೆ ಬರಲ್ಲ ಅಂತಂದಿದ್ರೆ ಯಾಕೆ ಹಾಕ್ತಿದ್ದೆ, ನಾನು ಬರೋದಕ್ಕೆ ತಾನೇ ಹಾಕಿದ್ದು. ಸೊ ಖಂಡಿತವಾಗ್ಲೂ ಬಂದೇ ಬರ್ತೀನಿ, ಅದೇನೇ ಆದರೂ ತಲೆ ಮೇಲೆ ತಲೆ ಬಿದ್ದರೂ ಬಂದೇ ಬರ್ತೀನಿ. ಸೊ ಈ ಥರ ಮೋಟಿವೇಟ್ ಆಗ್ತಾರೆ. ಇವೆರಡು ಗುಣಗಳು ನಿಮ್ಮಲ್ಲಿ ಇದ್ದರೆ, ಒಂದು ಎಕ್ಸೈಟಿಂಗ್ ಲೆವೆಲ್, ಇನ್ನೊಂದು ಮೋಟಿವೇಟ್ ಇವೆರಡು ಆಗಿದ್ರೆ ನೀವು ಖಂಡಿತವಾಗಲೂ ಯೂಟ್ಯೂಬರ್ ಆಗೋದು ಪಕ್ಕ ಆಯಿತಾ. ಸೊ ಇದನ್ನು ಫಾಲೋ ಮಾಡಿ. ಸೊ ಈ ಒಂದು ಟಿಪ್ಸ್ಗಳು ನಿಮ್ಗೆ ಹೆಲ್ಪ್ ಆಗ್ಬೋದು. ಸೊ ಕೆಲವ್ರಿಗೆ ಇದು ಬೇಡ ಅನಿಸ್ಬೋದು ಆಯಿತಾ. ಇವನೇನು ಹೇಳ್ತಾನೆ, ಇವಂದೇ ಯಾಕೆ ಕೇಳಮ್ಮ ಅಂತಂದರೆ ಬೇಡ ಆಯಿತಾ. ನಾನೇನು ಫೋರ್ಸ್ ಮಾಡ್ತಲ್ಲ, ನಿಮ್ಮ ಮೊಬೈಲಿಗೆ ಬಂದ್ಬಿಟ್ಟು ಓಪನ್ ಮಾಡ ವಿಡಿಯೋ ಲಕ್ಕಿ ಎಷ್ಟ ಓಪನ್ ಮಾಡಲೇ ಅಂತಂದನಾ, ಇಲ್ಲ. ಸೊ ನಿಮ್ಮ ಇಷ್ಟ, ನಿಮ್ಮ ಲೈಫ್ ಹೆಂಗಾರು ಇರಿ. ಸೊ ನಂದೇನು ಅಂತಂದರೆ, ನನ್ನನ್ನು ನೋಡೋರು, ನನಗೆ ಸಪೋರ್ಟ್ ಮಾಡೋರು, ನನ್ನ ಕಡೆಯಿಂದ ಏನೋ ಒಂದು ಸಣ್ಣ ಪುಟ್ಟ ಹೆಲ್ಪ್ ಆದರೆ ಸಾಕು ಅಂತ ನನ್ನ ಒಂದು ಯೋಚನೆಗಳು ಏನಿರುತ್ತೆ ಅದನ್ನು ಶೇರ್ ಮಾಡ್ತೀನಿ. ಅದು ಬಿಟ್ಟರೆ ಬೇರೆ ಏನೇನಿಲ್ಲ ಅಲ್ವಾ. ಸೊ ಮತ್ತೆ ಸಿಗ್ತೀನಿ ಕಣ್ರಪ್ಪ. ಎಲ್ರಿಗೂ ನಿಜ ಅನ್ಸರೆ ಕಮೆಂಟ್ ಮಾಡಿ. ನಾನು ಹೇಳಿ ಸತ್ಯ ಅನ್ಸರೆ ದೇವರಣೆಗೂ ಕಮೆಂಟ್ ಮಾಡಲೇಬೇಕು ನೀವು. ಓಕೆ, ಮತ್ತೆ ಸಿಗ್ತೀನಿ ಎಲ್ರಿಗೂ. ಅದೇನು ದೇವರಣೆ ಅಂತ ಬರ್ತದೆ. ಸೊ ದಯವಿಟ್ಟು ಕಮೆಂಟ್ ಮಾಡಿ. ಓಕೆ, ಮತ್ತೆ ಸಿಗ್ತೀನಿ ಎಲ್ರಿಗೂ. ಬೈ. ಜೈ ಹಿಂದ್. ಒಂದೇ ಮಾತ್ರ.